ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಪಾಲಕ್ ಪಲ್ಯ ಬೇಳೆನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ 1 ಕಪ್ ತೊಗರಿ ಬೇಳೆನ ತಗೊಂಡಿನಿ. ಅವನ್ನ ಕುಕ್ಕರಲ್ಲಿ ಹಾಕಿ ಒಂದ್ಸಲ ಇದನ್ನ ಚೆನ್ನಾಗಿ ತೊಳೆದು ಆಮೇಲೆ ಇದಕ್ಕೆ ನೀರು ಹಾಕಬೇಕು. 2 ಕಪ್ ನೀರು ಹಾಕಬೇಕು. 1 ಕಪ್ ಬೇಳೆಗೆ 2 ಕಪ್ ನೀರು ಹಾಕಬೇಕು. ಇದರ ಮುಚ್ಚಳನ ಮುಚ್ಚಿ ಆಮೇಲೆ ಇದನ್ನ ಕುದಿಯೋಕೆ ಇಡಬೇಕು. ಅದು ಹಾಗೆ ಸಪ್ಪನ್ ಬೇಳೆನ ಕುದಿಸ್ಬೇಕು. ಆಮೇಲೆ ಪಾಲಕ್ ಪಲ್ಯನ ಸೋಸಿ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿನೂ ತಗೊಂಡಿದ್ದೀನಿ ತೊಳೆದಿಟ್ಟಿರೋದು. ಕಟ್ ಮಾಡಿರೋ ಅಲ್ಲನ ತಗೊಂಡಿನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ 1 ಉಳ್ಳಾಗಡ್ಡಿನ ತಗೊಂಡಿನಿ. ಆಮೇಲೆ ಇದಕ್ಕೆ ಬೇಳೆಗೆ ಒಗ್ಗರಣೆ ಮಾಡೋಣ. ಇದಕ್ಕೆ ಒಂದು ಪಾತ್ರೆನ ಇಟ್ಟು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆನ ಹಾಕಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈಗ ಉಳ್ಳಾಗಡ್ಡಿನ ಹಾಕ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇದರಲ್ಲಿ ಹಾಕಿ ಈಗ ಚೆನ್ನಾಗಿ ಹುರಿಬೇಕು. ಉಳ್ಳಾಗಡ್ಡಿ ಕೆಂಪು ಆಗೋ ತನಕ ಹುರಿಬೇಕು. ಪಾಲಕ್ ಪಲ್ಯದಲ್ಲಿ ಐರನ್ ಕಂಟೆಂಟ್ ಬಹಳ ಇರುವುದರಿಂದ ಇದನ್ನ ಜಾಸ್ತಿನೇ ಹೆಚ್ಚಾಗಿ ಬಳಸಬೇಕು. ಆಮೇಲೆ ಇದಕ್ಕೆ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಪಾಲಕ್ ಬೇಳೆನ ಮಾಡಿ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಈಗ ಉಳ್ಳಾಗಡ್ಡೆ ಈಗ ಕೆಂಪಗಾಗಿದೆ ಎಲ್ಲ. ಇದಕ್ಕೆ ಪಾಲಕ್ ಪಲ್ಯನ ತೊಳೆದ್ಬಿಟ್ಟು ಹಾಕಬೇಕು. ಎಲ್ಲ ಪಾಲಕ್ ಪಲ್ಯನೂ ಹಾಕಬೇಕು. ಇದರಲ್ಲಿ ಹಾಕಿ ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಪಲ್ಯ ಎಲ್ಲ ಬೇಯೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು. ನೋಡಿ, ಇದಕ್ಕೆ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಅದನ್ನ ಈ ಥರ ತರಿಯಾಗಿ ಸ್ವಲ್ಪ ಕುಟ್ಕೊಂಡಿದ್ದೀನಿ. ಅದನ್ನ ಇದರಲ್ಲಿ ಹಾಕಬೇಕು. ಹಾಕಿ ಕಲಸಿ ಆಮೇಲೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. 3/4 ಸ್ಪೂನ್ ಉಪ್ಪು ಹಾಕೀನಿ. ಆಮೇಲೆ ಅರ್ಧ ಸ್ಪೂನ್ ಅರಿಶಿಣ ಹಾಕ್ತಾ ಇದ್ದೀನಿ. ಆಮೇಲೆ ಖಾರ ಪುಡಿನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಖಾರ ಪುಡಿ ಹಾಕೀನಿ. ಆಮೇಲೆ ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಆಪ್ಷನ್, ನಿಮ್ಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಸಕ್ಕರೆ ಹಾಕೋದ್ರಿಂದ ಖಾರ, ಉಪ್ಪು, ಸಕ್ಕರೆ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಾಕಿದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲಾನ ಹಾಕಬೇಕು. ಹಾಕಿ ಎಲ್ಲಾನು ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಕುದಿಸಿಟ್ಟ ಬೇಳೆನ ಇದಕ್ಕೆ ಹಾಕಬೇಕು. ಹಾಕಿ ಆಮೇಲೆ ಚೆನ್ನಾಗಿ ಕಲಿಸ್ಬೇಕು. ಇದನ್ನ ಒಂದ್ಸಲ, ಈ ಬೇಳೆನ ಒಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಎಲ್ಲನೂ ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಪಲ್ಯ ಬೇಳೆ ಎಲ್ಲ ಚೆನ್ನಾಗಿ ಕಲಿಯೋ ಥರ ಕಲಿಸ್ಬೇಕು. ಕಲಸಿ ಆಮೇಲೆ ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಬೇಳೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ 1 ಸ್ಪೂನ್ ತುಪ್ಪ ಹಾಕೀನಿ. ಆಮೇಲೆ ಕೊತ್ತಂಬರಿನ ಹಾಕಬೇಕು. ಕಟ್ ಮಾಡಿರೋದು ಕೊತ್ತಂಬರಿನ, ತೊಳೆದಿಟ್ಟಿರೋ ಕೊತ್ತಂಬರಿನ ಹಾಕಬೇಕು. ಹಾಕಿ ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಚೆನ್ನಾಗಿ ಕಲಿಸಿದ್ರೆ ಆಯಿತು. 1 ನಿಮಿಷ ಈ ಥರ ಕಲಿಸಿದ್ರೆ ಪಾಲಕ್ ಪಲ್ಯ ಬೇಳೆ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.